ನಾದವೇ ಗಂಟೆಯ ನಾದವೇ ನಾದದಿ ಹೊರಹೊಮ್ಮು ಸ್ವರವೇ ಹೇಳು ತಾಯೇ ಶಾರದೆ ಹೇಳದೆ ಹೋಗಬೇಡ ನಿಲ್ಲೆ ನಿಲ್ಲೆ ಶಾರದೆ. ಹೆಸರಿರೋದ್ ಕರಿಯೋದಲ್ದಲೆ ನಿಲ್ಲೆ ನಿಲ್ಲೆ ಅಂತ ಬೇರೆ ಹೇಳ್ತೀಯ. ತೆಂಗಿನಕಾಯಿ ತಗದ್ ಬಿಟ್ಟ ಅಂದ್ರೆ ತಲೆ 2 ಹೋಳಾಗ್ಬೇಕು. ಅಯ್ಯೋ ಪುಣ್ಯಾತ್ಗೀತೆ, ದೇವಸ್ಥಾನದಲ್ಲಿ ದೇವರಾಡೋಕ್ಕೂ ಬಿಡಲ್ವಲ್ಲಪ್ಪ. ನಮಸ್ಕಾರ. B.Com ಅಂತ ಸುಳ್ಳು ಹೇಳಿದಕ್ಕೇನೆ ನನಗೆ ಗಂಟೆ ಹೊಡಿಯಕ್ ಬಿಟ್ಟವ್ರೆ. ಇವನ್ M.Com ಅಂತ ಬಂದವ್ನೆ, ಇವನ್ ಏನ್ ಹೊಡಿಯಕ್ ಬಿಡ್ತಾರ? ಹೇಳಿದ್ನಲ್ಲ, ಕೆಲಸ ಮುಗಿಸಿದ್ರೆ. ಶಾಸ್ತ್ರಿಗಳೇ. ನಮಸ್ಕಾರ ಶಾಸ್ತ್ರಿಗಳೇ. ಪಾಪ ಇಂದ್ರ, ರಾಹು ಕಾಲ ಆರಂಭ ಆಗೋದಕ್ಕೆ ಮುಂಚೆ ದೇವಸ್ಥಾನಕ್ಕೆ ನಾನು ನಿನಗೆ ಕೊಡ್ತೀನಿ. ದೇವ್ರ ಹೆಸರಲ್ಲಿ ಕೆಲಸ ಶುರು ಮಾಡು. ಕೃಷ್ಣ ಶಾಸ್ತ್ರಿಗಳೇ, ಬನ್ನಿ ಇಲ್ಲಿ. ಬಂದೆ. ये मंदिर बहुत सुंदर है. तुम लोगों को भी पसंद आया? हाँ पापा. वेरी गुड, चलो चलो चलो. हम आपके कौन फैमिली ಬರ್ತಾ ಐತೆ? ಬರ್ಲಿ ಬರ್ಲಿ. नमस्ते बेटा. ನಮಸ್ತೆ. ये मंदिर का पंडित कौन है? ಕೋನ್ ಐಸಾ? ಅದು ಜಾತ್ರೆಯಲ್ಲಿ ದೇವಸ್ಥಾನದ ಹೊರಗಡೆ ಮಾರ್ತಾರೆ. नहीं बेटा. ಪಾಠ ಎಲ್ಲಮ್ಮ ಕೊಡ್ತಾರೆ. ಎಲ್ಲ ತಿಂಗಳ ಸಂಬಳ, ಅದ್ರಲ್ಲೂ ಅದು ಇದು ಅಂತ ಕಟ್ ಮಾಡ್ಕೊಡ್ತಾರೆ. वो कौन है? ಓ ಅವರು ರಾಮಶಾಸ್ತ್ರಿ. ರಾಮಶಾಸ್ತ್ರಿ. अच्छा रामशास्त्री. ಹೌದೌದೌದು. मेरा बेटी का जन्मदिन है. पंडित चाहे पूजा करना है. पूजा पूजा कराना है. ಯಪ್ಪ, ಇರಿ ಒಂದ್ ನಿಮಿಷ ಹೇಳ್ತೀನಿ. ಏನಪ್ಪ ಇಂದ್ರ ಕುಮಾರ್, ಯಾರೋ ಹಿಂದಿ ಫ್ಯಾಮಿಲಿ ಬಂದವ್ರೆ, ನಿನ್ ಹತ್ರ ಮುಖ್ಯವಾದ ವಿಷಯ ಮಾತಾಡ್ಬೇಕಂತೆ. ಬಾ ಬಾ. ಅದೇನು ಅಂತ ಕೇಳ್ಕೊಂಡ್ ಬರ್ತೀನಿ. ಆಯ್ತು. ಬಾ ಬಾ ಬಾ, ಇವತ್ತಾಯ್ತು ನಿಂಗೆ ಮರಿಯಪ್ಪ. नमस्ते. नमस्ते. हम साउथ इंडिया टूर पे आए हुए हैं. रास्ते में जाते वक्त ये सुंदर मंदिर दिखाई दिया. आज मेरे बेटे का जन्मदिन है, इसलिए मंदिर में पूजा करने के लिए आए हैं. बहुत अच्छी बात है, आप हमारे मंदिर में हमको बहुत खुशी हुआ. आप बहुत अच्छे से हिंदी बात करता है. हिंदी तो हम बहुत पहले से ही जानते हैं. आपका नाम क्या है बेटा? पायल. बहुत प्यारा नाम है. What is the name of this place? श्रीरंगपट्टनम. Who is the main god? लॉर्ड रंगनाथ स्वामी. चलिए चलिए पूजा करवाएंगे. चलो चलो चलो. अरे गेंडे, यहाँ पे क्या देख रहा है? पूरा मंदिर साफ करके बेल मारते रहना, बेल. ಹಿಂದಿ ಇಂಗ್ಲಿಷ್ ಎರಡೂ ಮಾತಾಡ್ತಾನಲ್ಲಪ್ಪ ಇವನು. ಮಂಗ್ಲಾ, ಓಯ್ ಮಂಗ್ಲಾ. ಎಂತ? ಅವ ಮಂಜುನಾಥ ಬಂದ್ರೆ ಅವನ ಹತ್ರ ಬೋಟ್ ವಿಷಯ ಮಾತಾಡ್ಲಿಕ್ಕುಂಟು. ಏನಾಯ್ತು ಅಂತ ಕೇಳಬೇಕು. ಸರಿ. ಹಾಗೆ ರೈ ಬಂದ್ರೆ ಬ್ಯಾಂಕ್ ನಲ್ಲಿ ಕೆಲಸ ಉಂಟು, ನನ್ನ ಜೊತೆ ಬರ್ಲಿಕ್ಕೆ ಕೇಳು. ಆಯ್ತು. ನಾನು ಆಗ್ಲೇ ಬ್ಯಾಂಕ್ ಫೋನ್ ಮಾಡಿದೀನಿ, ನೀವೇನ್ ಅಲ್ಲಿಗೆ ಹೋಗ್ಬೇಕಾಗಿಲ್ಲ, ಅವರೇ ಇಲ್ಲಿಗೆ ಬರ್ತಾರಂತೆ. ಇವತ್ತು ಮುತ್ತಪ್ಪ ಬಂದರೆ ಬೆಂಗಳೂರಿಗೆ ಲೋಡ್ ಕಳಿಸ್ಲಿಕ್ಕುಂಟು, ಅವನನ್ನು ಬೀಚ್ ಹತ್ರ ಬರ್ಲಿಕ್ಕೆ ಫೋನ್ ಮಾಡಿ ಹೇಳು. ನಾನು ಆಗ್ಲೇ ಹೇಳಾಯ್ತು, ಅವ್ರು ಆಲ್ರೆಡಿ ಬೀಚ್ ಹತ್ರ ಕಾಯ್ತಾ ಇದಾರೆ. ಓಯ್, ಎಲ್ಲ ಕೆಲಸ ನೀನೇ ಮಾಡಿದ್ರೆ ನಾನೆಂತ ಮಾಡುವುದು? ಆರಾಮಾಗಿ ಮನೇಲಿ ರೆಸ್ಟ್ ತಗೊಳ್ಳೋಣ. ಓ ರೆಸ್ಟು? ದಾನೆ ಆಫೀಸ್ ಇಲ್ಲವಾ? ಇವತ್ತು ಸಂಡೇ ರಜಾ. ಓಹೋ, ನಿಮಗೆ ಸಂಡೇ ಕೂಡ ರಜಾ ಉಂಟಾ? ಹಲೋ, ಹೇಳಿ ಮಂಜುನಾಥ್. ಯಜಮಾನ್ರೆ, ನೀವು ಒಂದು ಬೋಟ್ ನೋಡ್ಲಿಕ್ಕೆ ಹೇಳಿದ್ರಲ್ಲ, ಅದು ನೋಡಿ ಆಯ್ತು. ಬೋಟ್ ಒಳ್ಳೆ ಕಂಡೀಷನ್ ಅಲ್ಲಿ ಇದೆ. ಓಕೆ ಮಂಜುನಾಥ್, ಹಾಗಾದ್ರೆ ನಾಳೆ ಬೆಳಗ್ಗೆ 10 ಗಂಟೆಗೆ ಬರ್ತೀನಿ, ಮಾತಾಡ್ ಮುಗಿಸ್ಬಿಡೋಣ. ಆಯ್ತು ಆಯ್ತು. ದಣಿಗಳು ಮನೇಲಿ ಇಲ್ವಾ? ದಣಿಗಳು ಮನೇಲಿ ಇಲ್ವಾ ಅಂತ ಕೇಳಿದೆ. ಅಣ್ಣನಾ? ಅವರು ತುಂಬಾ ಬ್ಯುಸಿ ಆಗಿದ್ದಾರೆ, ಅವ್ರನ್ನ ಡಿಸ್ಟರ್ಬ್ ಮಾಡಬೇಡಿ. ಏನಾರು ಇಂಪಾರ್ಟೆಂಟ್ ಕೆಲಸ ಇದ್ರೆ ನನ್ನ ಮೊಬೈಲ್ಗೆ ಫೋನ್ ಮಾಡಿ. ಆಯ್ತು. ಇವತ್ತು ಮಾತ್ರನಾ? ಇವತ್ತು ಮಾತ್ರನಾ ಅಂತ ಕೇಳಿದೆ.
ಇಲ್ಲ, ಇನ್ಮೇಲೆಲ್ಲ ಹೀಗೇನೆ. ಹಲೋ ಹಲೋ ಹಲೋ. ಬಾಪ ಇಂದ್ರ, ಅವರು ದೇವಸ್ಥಾನಕ್ ಹೋದ್ರು. ತಿಂಡಿ ತಿನ್ಕೊಂಡು ನಿನ್ನೂ ದೇವಸ್ಥಾನಕ್ ಬರಕ್ ಹೇಳಿದ್ದಾರೆ. ಸರಿನಮ್ಮ. ಬಾಪ. ಇವಳು ನನ್ ಚಿಕ್ಕ ಮಗಳು, ಹೆಸರು ಪೂಜಾ. ಯಾರ್ ಮಾತಾಡಿದ್ರು ಕೇಳ್ಸಲ್ಲ, ಮಾತಾಡಕ್ಕೂ ಬರಲ್ಲ. ಆ ದೇವ್ರು ಮಾತ್ ಕೊಡ್ಲಿಲ್ಲ ಅನ್ನೋ ಒಂದೇ ಒಂದ್ ಕೊರತೆ ಬಿಟ್ರೆ ಇವಳಿಗೆ ಜ್ಞಾಪಕ ಶಕ್ತಿ ತುಂಬಾ ಜಾಸ್ತಿ. 1 ತಿಂಗಳ ಹಿಂದೆ ನಾನ್ ಯಾವ ಸೀರೆ ಉಟ್ಕೊಂಡಿದ್ದೆ ಅಂತ ಇವತ್ತು ಕೇಳಿದ್ರು ಜ್ಞಾಪಿಸ್ಕೊಂಡು ಹೇಳ್ತಾಳೆ. ತಲೆ ತುಂಬಾ ಬುದ್ಧಿ ಇದಕ್ಕೆ. ಇವಳಿಗೆ ಇವಳದ್ದೇ ಆದ ಪ್ರಪಂಚ, ಇವಳದ್ದೇ ಆದ ಒಂದು ಭಾಷೆ. ಇವಳ ಭಾಷೆ ಸರಿಯಾಗಿ ಅರ್ಥ ಆಗೋದು ಇವಳ ಅಕ್ಕನಿಗ್ ಮಾತ್ರನೇ. ಇವತ್ತೇನೋ ಅಕ್ಕನ ಜೊತೆ ಜಗಳ ಆಡಿ ಮುನಿಸ್ಕೊಂಡು ಇಲ್ಲಿ ಬಂದು ಕೂತಿದ್ದಾಳೆ. ನೀ ಬಾಪ್ಪ. ನೀನು ಯಾಕೆ ಕೋಪ ಮಾಡ್ಕೊಂಡಿದ್ಯಾ? ಅಕ್ಕ ಹೊಡೆದ್ಬಿಟ್ರ? ನೀನು ಏನ್ ತಪ್ಪು ಮಾಡ್ದೆ? ನೀನು ಏನು ತಪ್ಪು ಮಾಡ್ಲಿಲ್ವಾ? ದೇವ್ರು ಅಕ್ಕನ್ನ ಹೊಡಿತಾರೆ ನಿಜವಾಗಿ. ಏನಪ್ಪ ಇವಳ ಭಾಷೆ ನಿನಗ್ ಗೊತ್ತಾಗತ್ತಾ? ಯಾವಾಗ್ಲೂ ಸ್ವಲ್ಪ ಕಲ್ತಿದ್ದು. ಒಳ್ಳೇದಾಯ್ತು ಬಿಡು, ಅವಳಿಗೊಬ್ಬ ಫ್ರೆಂಡ್ ಸಿಕ್ಕಾಗಾಯ್ತು. ಬಾಪ, ತಿಂಡಿ ರೆಡಿ ಇದೆ. ನೀನ್ ತಿಂಡಿ ತಿಂದ? ಸಾಕಮ್ಮ. ಯಾಕಪ್ಪ ಸಂಕೋಚ ಪಟ್ಕೊಳ್ದೆ ತಿನ್ನು. ಅಯ್ಯೋ, ನೀರೇ ಇಟ್ಟಿಲ್ಲ. 1 ನಿಮಿಷ ಬಂದೆ. ಎಲ್ಲೋ ಹುಡುಕಿದೆ ಇಲ್ಲದ ಹಲೋ, ಏನ್ ಕೆಡಲ್ಲ? ಇಲ್ಲ, ಬಿಕ್ಕಲ್ಕೆ. ಇದು ನೀರು, ಈಗ ಬಿಕ್ಕಲ್ಗೆ ಬರಲ್ಲ. ಸಾಕು ಸಾಕು. ಯಾಕೆ ಇಷ್ಟ ಆಗ್ಲಿಲ್ವಾ? ಅಮ್ಮ, ಇಡ್ಲಿ ಇಷ್ಟ ಆಗಿಲ್ವಂತೆ. ಇಲ್ಲ ಇಲ್ಲ, ಇಷ್ಟ ಆಯ್ತು. ತಿನ್ನು ತಿನ್ನು. ಇದ್ರ ಹಿಂದೆ ಬಿಸಿ ಬಿಸಿಯಾಗಿ 10 ದೋಸೆ ಬರ್ತಾ ಇದೆ. ಅದು ಬೆಣ್ಣೆ ದೋಸೆ. ಯಾಕೆ ತಿನ್ನಲ್ವಾ? ತಿಂತೀನಿ. ಹೇ ರೌಡಿ ಜಗ್ಗಿ ಕಣೆ. ಅಯ್ಯೋ, ಇವತ್ತು ಯಾರು ಏನ್ ಮಾಡ್ತಾನೋ ಗೊತ್ತಿಲ್ಲ ಕಣೆ. ಬೆಳಕಿಂದ ಹಾಕೇ ಇಲ್ಲ, ಯಾರು ಸಿಗ್ತಾ ಇಲ್ವೇ? ನಿನಗ್ ಬೇರೆ ಹೇಳ್ಬೇಕಾ? ಜಗ್ಗಿ ಬರ್ತಾ ಇದ್ದಾನೆ ಅಂತ ಗೊತ್ತಿಲ್ವಾ? ಏಯ್ ನನ್ನ ಮಕ್ಕಳ ಆಟೋದವನು ಮೀಟರ್ ಮೇಲೆ ದುಡ್ಡು ಕೇಳ್ತಾನೆ, ಆದ್ರೆ ಈ ಜಗ್ಗಿ 1 ಕ್ವಾರ್ಟರ್ ಮೇಲೆ ಯಾವತ್ತಾದ್ರು ಕೇಳಿದ್ನ? ಅದನ್ನು ಕೊಡಕ್ಕಾಗಲ್ಲ ನಿಮ್ಮ ಕೈಯಿಂದ. ನಿಮ್ಮ ಜನ್ಮ ಕೊಡು ಬೆಂಕಿ ಹಾಕ. ಆ ಲಕ್ಷ್ಮಣ ಸೀತೆಯನ್ನ ಮಾತ್ರ ಹೊರಗಡೆ ಬರಬಾರ್ದು ಅಂತ ಗೆರೆ ಹೇಳ್ದ, ಆದ್ರೆ ಈ ಜಗ್ಗಿ ಇಡೀ ಸ್ಟ್ರೀಟ್ಗೆ ಗೆರೆ ಎಳಿತವನೆ. ಏನೇ ಇಟ್ಗಟ್ಟೆ ಇದ್ದಿದ್ದು? ಅಂಟೆ ಒಂದು ಹಾರೆ ಇದ್ರೆ ಕೊಡುವ, ಇಲ್ಲಿ ಗೆರೆ ಎಳಿಬೇಕು. ಅದು ಇಲ್ವಾ?
ಯಾವನಾದ್ರೂ ಇವತ್ತು ದುಡ್ಡು ಕೊಡದೆ ಈ ಕೋಟೆನ ದಾಟ್ಬಿಡ್ರು ನೋಡೋಣ. ಇವತ್ತು ಈ ಕತ್ತಿ ರಕ್ತ ನೋಡದೆ ಹೋಗಲ್ಲ. ಗೋವಿಂದ ಗುರುವಿನ ಪಾದ ನಡು ರಸ್ತೆಯಲ್ಲಿ ಕತ್ತಿ. ಅಯ್ಯೋ ಜಗ್ಗಿ ಮಧ್ಯಾಹ್ನದ ಎಸ್ಕೇಪ್ ಆಗೋಣ. ನಮಸ್ಕಾರ ಸರ್. ನಮಸ್ಕಾರ ನಮಸ್ಕಾರ ಸರ್. ಇಲ್ಲಿ ರಾಮಶಾಸ್ತ್ರಿಗಳ ಮನೆ ಇಲ್ಲೇ ಮುಂದೆ 18ನೇ ನಂಬರ್ ಮನೆ ಸರ್. 18 ಸರ್. ರೈಟೋ ಲೆಫ್ಟೋ ಸರ್? ರೀ ಸ್ಟ್ರೈಟ್ ಹೋಗೋಕೆ ದಾರಿ ಗೊತ್ತಾಗ್ತಾ ಇಲ್ಲ, ಇನ್ನು ಲೆಫ್ಟ್ ರೈಟ್ ಬೇರೆ. ಹೋಗ್ರಿ ಹೋಗ್ರಿ. ಅಡ್ರೆಸ್ ಕೇಳಿದಕ್ಕೆ ಈ ತರ ಓಡ್ತಾ ಇದಾರೆ. ರೈಟೋ ಲೆಫ್ಟೋ ಗೊತ್ತಾಗ್ತಿಲ್ವೇ? ಏಯ್ ಯಾರೋ ಹೊಸಬ ಬರ್ತಾ ಇದ್ದಾನೆ ಕಣೆ. ಅಯ್ಯೋ ಬೇರೆ ಊರ್ನವನ್ ತರ ಕಾಣ್ತಾನೆ ಪಾಪ. ನಡು ಬೀದಿಲಿ ಕತ್ತಿ ಯಾಕೆ ನಿಟ್ಟಿದ್ದಾರೆ? ಯಾರ್ದಾರು ಕಾಲಕ್ಕೆ ತಗ್ಲಿ ಕಟ್ಕಿಟ್ಟಾದ್ರೆ? ವಾಟರ್ ಹೊಡೆದು ಕೋಟೆನೂ ದಾಟ್ಬಿಡ್ನ. ಇವತ್ತು ಜಗ್ಗಿ ರಕ್ತ ನೋಡ್ದೆ ಬಿಡಲ್ಲ ಕಣೆ. ನೀನೊಬ್ಳು ಸುಮ್ಮನೆ ಬೇಕಾಗಲ್ದೇನೆ. ರಾಮಶಾಸ್ತ್ರಿಗಳು ನಂಬರ್ 18 ರಾಮಾನುಜ ರಸ್ತೆ. ಈ ಅಡ್ರೆಸ್ ಎಲ್ಲಿ ಬರುತ್ತೆ? ಅಯ್ಯಯ್ಯೋ ಈಗ ಯಾಕಯ್ಯ ಬಂದೆ? ಆಮೇಲೆ ಬಾ. ಹೋಗ್ ಹೋಗು ಹೋಗು. ಕಳ್ಳು ನೋಡಿಸ್ದಂಗ್ ಓಡಿಸ್ತಾ ಇದ್ದೀರಲ್ಲ, ನಾನ್ ಬರೀ ಅಡ್ರೆಸ್ ತಾನೇ ಕೇಳ್ದೆ. ಯೋ ಅಡ್ರೆಸ್ ಆಮೇಲೆ ಕೇಳಿವಂತೆ, ಮೊದ್ಲು ನಿನ್ನ ಅಡ್ರೆಸ್ ಉಳಿಸ್ಕೊ. ಏನೋ ಶಬ್ದ ಬಂತಲ್ಲ. ಎಲ್ಲಿ ಅವನು? ಏ ಜಗ್ಗಿ ಎಲ್ಲಿ? ಅಲ್ಲಿ. ಶಾಸ್ತ್ರಿಗಳೇ ಶಾಸ್ತ್ರಿಗಳೇ. ಯಾರು? ಇಲ್ಲಿ ರಾಮಶಾಸ್ತ್ರಿಗಳಂತ. ನಾನೇ ರಾಮಶಾಸ್ತ್ರಿ. ನಮಸ್ಕಾರ. ನಮಸ್ಕಾರ. ನನ್ನ ಹೆಸರು ಇಂದ್ರಕುಮಾರ್ ಅಂತ. ಅನಂತರಾಮ್ ಶಾಸ್ತ್ರಿಗಳಿದ್ದು ನಿಮ್ಗೆ ಕೊಡಕ್ಕೆ ಹೇಳಿದ್ರು. ಸಂತೋಷ. ಏನ್ರಿ ಅದು? ಸ್ವಲ್ಪ ಜೋರಾಗಿ ಓದ್ಬಾರ್ದಾ? ಏನಿಲ್ವೇ, ಮೊನ್ನೆ ನಮ್ಮ ರಾಘಣ್ಣನ ಮಗಳು ಮದುವೆಗೆ ಹೋಗಿದ್ನಲ್ಲ, ಅನಂತ ಶಾಸ್ತ್ರಿಗಳು ಸಿಕ್ಕಿದ್ರು. ದೇವಸ್ಥಾನದಲ್ಲಿ ಲೆಕ್ಕಪತ್ರ ಬರೆಯೋದಕ್ಕೆ ಒಬ್ಬರು ಗುಮಾಸ್ತರು ಬೇಕು ಅಂತ ಹೇಳಿದ್ದೆ. ಅದಕ್ಕೆ ಇವ್ರನ್ನ ಕಳಿಸ್ಕೊಟ್ಟಿದ್ದಾರೆ. ಇಂದ್ರಕುಮಾರ್ ಇವರ ಹೆಸರು. ಇವರು ನಮ್ಮ ಶ್ರೀಮತಿ. ನಮಸ್ಕಾರಮ್ಮ. ನಮಸ್ಕಾರಪ್ಪ. ಈಕೆ ನನ್ನ ಹಿರಿಮಗಳು ಜಾನಕಿ. ಅಮ್ಮ ಜಾನಕಿ, ಬಾಮ ಇಲ್ಲಿ. ಇವರನ್ನು ಕರ್ಕೊಂಡು ಹೋಗಿ ನಮ್ಮ ಹುಚ್ಚಪ್ಪನ ರೂಮಿಗೆ ಬಿಟ್ಬಿಟ್ ಬಾ. ಇನ್ಮೇಲೆ ಇವರು ಅಲ್ಲೇ ಇರ್ತಾರೆ. ಸರಿಯಪ್ಪ. ಅಯ್ಯಯ್ಯೋ, ಇದೇನ್ ಸರ್ ಮೈಯೆಲ್ಲ ಕೆಸರು, ಮೂಗಲ್ ಬೇರೆ ರಕ್ತ ಬರ್ತಾ ಇದೆ. ಏನ್ ನಡೀತು ಅಂತ ಗೊತ್ತಿಲ್ವಾ? ಎಲ್ಲ ನಿನ್ನಿಂದನೇ ಆಗಿದ್ದು ಇದು. ನನ್ನಿಂದನಾ? ನಾನ್ ನಿಮ್ಮನ್ನ ನೋಡೇ ಇಲ್ವಲ್ಲ. ಓಹೋ, ನೋಡೇ ಇಲ್ವಾ? ಏನಯ್ಯ ತಿಂಗಳು ಮಾಡ್ತಾ ಇದೀಯಾ? ನಕ್ಕ ತೋರಿಸ್ತಾ ಇದೀಯಾ? ಇವರು ನಮಗೆ ತುಂಬಾ ಬೇಕಾದವರು ಕಣ. ಇವರ ಹತ್ರ ತರ್ಲೆಗಿರ್ಲೆ ಮಾಡಬೇಡ. ಅಯ್ಯೋ, ಏನೋ ನೀನು ಮೂಗಲು ರಕ್ತ. ಅಯ್ಯೋ ದರಿದ್ರದವನೇ, ಯಾವಾಗ ನೋಡು ಏನಾದ್ರು ಒಂದು ಮಾಡ್ಕೊತಿರ್ತೀಯ. ತಗೋ, ಇದನ್ನ ತಗೊಂಡೋಗಿ ಡಾಕ್ಟರ್ ತೋರಿಸಿ ಆಮೇಲೆ ಕುಡ್ಕೋ. ಈ ಜುಜುಬಿ 50 ರೂಪಾಯಿ ರಕ್ತ ಸುರಿಸಿ ಸಂಪಾದನೆ ಮಾಡ್ಬೇಕು ನಾನು. ಶಾಸ್ತ್ರಿಗಳೇ, ನಮ್ ಬಗ್ಗೆ ಇವನಿಗೆ ಕರೆಕ್ಟ್ ಆಗಿ ಹೇಳಿ, ನಮ್ ಬಾಯಾಟ ಎಲ್ಲ ಹೇಳಿ. ಮೊದ್ಲು ಟೈಟ್ ಆಗಿ ಆಮೇಲೆ ನೋಡ್ತೀನಿ. ನೀನ್ ಇಲ್ಲೇ ಇರುವ. ಸದ್ಯ ಪೀಡೆ ತೊಲಗ್ತಲ್ಲ. ಇಂದ್ರ, ಇವನು ಈ ಏರಿಯಾದಲ್ಲಿ ದೊಡ್ಡ ರೌಡಿನಪ್ಪ. ನೀನ್ ಸ್ವಲ್ಪ ಹುಷಾರಾಗಿರು. ಅಮ್ಮ ಜಾನಕಿ, ಕರ್ಕೊಂಡು ಹೋಗು. ಆಯ್ತಪ್ಪ.